ನಿಮ್ಮ ಮನಸ್ಸಾಕ್ಷಿನ ನೀವು ಮುಟ್ಕೊಂಡು ಹೇಳಿ. ನಿಜವಾಗ್ಲೂ ಈ ಥರ ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಿದ್ದೀರಲ್ಲ, ನಿಜವಾಗ್ಲೂ ನಾವು ಆ ಥರ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ದೀವ, ನಮ್ಮಿಂದ ಆ ಥರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಏನಾದ್ರು ರವಾನೆ ಆಗ್ತಿದ್ದೀನ, ಅದನ್ನ ಹೇಳಿ. ನೀವು ಸುಮ್ಮನೆ ಯಾಕೆ ನನ್ನಲ್ಲಿ ಏನು ಆಕ್ಟಿವಿಟೀಸ್ ಇಷ್ಟ ಆಗಲ್ಲ ಅದನ್ನ ನೀವು ಹೇಳಿ. ಅದನ್ನ ನೀವು ಹೇಳೋದು ಬಿಟ್ಬಿಟ್ಟು ತುಂಬ ಕೆಟ್ಟದಾಗಿ ಬಿಂಬಿಸ್ಬೇಡಿ. ಅವುಗಳನ್ನೆಲ್ಲ ನೋಡಕ್ ಆಗಲ್ಲ ನನಗೆ. ಅದು ಮಾಡಿದವ್ರಿಗೆ ಏನು ಅನ್ಸ್ಕೊಂತಾರೇನೋ, ನಮಗೆಲ್ಲ ಅನ್ಸ್ಕೊಳ್ಳೋಂಥ ಶಕ್ತಿ ಇಲ್ಲ ನಮಗೆ. ಆ ದೇವ್ರು ಕೊಟ್ಟಿಲ್ಲ ನಮ್ಗೆ ಅಷ್ಟೊಂದು ಶಕ್ತಿ ನಮಗೆ. ಲಾಸ್ಟ್ ಟೈಮ್ ಒಂದೇನೋ ಒಂದು ಪ್ರಬುದ್ಧವಾಗಿ ನಾನೊಂದು ಏನೋ ಯೋಚನೆ ಮಾಡಿಬಿಟ್ಟು ಏನೋ ಒಂದಿಷ್ಟು ಲೈನ್ಸ್ನ ಬರೆದಿದ್ದೆ. ಅದು ಯಾರೋ ಒಬ್ಬ ವ್ಯಕ್ತಿಗೆ ಅಂತ ನಾನು ಆ ಥರ ಬರ್ದಿದ್ದಿಲ್ಲ. ಆವಾಗೊಮ್ಮೆ ನನಗೆ ತುಂಬ ನೆನ್ಸಿದ್ರು, ತುಂಬ ಕೆಟ್ಟದಾಗಿ, ತೀರಾ ಕೆಟ್ಟದಾಗಿ ನೀವು ನನ್ನ ಬಗ್ಗೆ ಮಾತಾಡ್ಬಿಟ್ರಿ. ಏನು ಕಂಡಿದ್ರಿ ಅಂತಂದ್ಬಿಟ್ಟು ನೀವು ನನ್ನ ಬಗ್ಗೆ ಅಷ್ಟೊಂದು ತೀರಾ ಕೆಟ್ಟದಾಗಿ ಮಾತಾಡಿದ್ರಿ. ಅಂದ್ರೆ ಏನೋ ನಾನು ಈಗ ಅನಿಸ್ತಿದೆ, ಈ ಕೆಲಸ ಮಾಡಿದೆ ತಪ್ಪೇನೋ, ಈ ಕೆಲಸದಿಂದ ನನ್ನನ್ನು ಜನಗಳು ಗುರುತಿಸಿದ್ದೆ ತಪ್ಪೇನೋ ಅನ್ನೋ ರೇಂಜಿಗೆ ನನ್ಗೆ ಹೋಗ್ಬಿಟ್ಟಿದೆ. ಯಾರೇ ಆಗಲಿ, ಯಾವುದೇ ಹೆಣ್ಮಕ್ಳಿಗಾಗಲಿ, ಇಷ್ಟು ನನ್ನ ಜೀವ ಹಿಂಸೆ ಪಡ್ತಾ ಇದ್ದೀನಿ ಅಂತಂದರೆ ಯಾರು ನಂತರ ಆಗಬೇಡಿ. ಯಾರು ಬೇಕಾದ್ರೆ ನಿಮ್ಮ ಜೀವನ ಕಟ್ಕೊಳ್ಳಿ. ದಯವಿಟ್ಟು ಯಾರು ಸೋಷಿಯಲ್ ಸರ್ವಿಸು ಹಿಂಗೇನೋ ಮಾಡ್ತೀನಿ ದಯವಿಟ್ಟು ಬರಬೇಡಿ. ಹಂಗೇನಾದರೂ ನಿಮ್ಮ ಕಷ್ಟಗಳಿರ್ತಾರ ಸತ್ತು ಹೋಗ್ಬಿಡ್ರಿ, ನೀವು ಇರಬೇಡ್ರಿ ನೀವು. ಇಲ್ಲಕ್ಕಂದ್ರೆ ಮಾನ ಮರ್ಯಾದೆ ಅಂತ ಬದುಕ್ತಿರ್ತಾರಲ್ಲ ಅವ್ರಿಗೆಲ್ಲ ಕಾಲ ಅಲ್ಲ. ಮಾನ ಮರ್ಯಾದೆ ಅಂತ ಇರೋರಿಗೆ ತುಂಬ ನೋವಾಗುತ್ತೆ. ಎಲ್ಲೋ ಕೆಲವೊಂದು ಸಹಿಸ್ಕೊಂತಾರೆ, ನುಂಗ್ಕೊಂತಾರೆ, ಅಳ್ತಾರೆ. ಕೆಲವೊಬ್ರು ಹೇಳ್ಕೊಳಲ್ಲ. ಆದ್ರೆ ನಂಗೆ ಆಗ್ತಿಲ್ಲ. ನನಗೆ ಸುಮಾರು ದಿನಗಳಿಂದ ನನಗೆ ತುಂಬ ಅಂದರೆ ತುಂಬ ನನಗೆ ಮಾನಸಿಕ ಹಿಂಸೆ, ನಾನು ಕುಗ್ಗೋಗ್ಬಿಟ್ಟಿದ್ದೆ. ನಾನು ಕುಗ್ಗೋಗಿರೋದ್ರಿಂದ ಹೇಳ್ಬೇಕಂದ್ರೆ ಇವೆಲ್ಲ ಹೇಳ್ಕೊಂಡ್ರೆ ಅಸಹ್ಯ ಅನ್ಸದೆ. ಇಲ್ಲಿ ನನ್ನ ಅಕ್ಕಪಕ್ಕ ಜನಗಳೆಲ್ಲ ನೋಡ್ಬೋದು ನನ್ಗೆ ಯಾವ ಪರಿಸ್ಥಿತಿಲಿ ಇದೀನಿ, ಹೆಂಗಿದ್ದೀನಿ ಅಂತಂದ್ಬಿಟ್ಟು, ಯಾವ್ಯಾವ ಥರ ಇದೀನಿ ಅಂತ. ನಮಗೂ ಒಂದು ಬದುಕಿದೆ, ನಾವು ಕೆಟ್ಟದ್ದು ಮಾಡಿಲ್ಲ, ಸಮಾಜಕ್ಕೆ ಯಾರು ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡಿಲ್ಲ. ಎಲ್ಲ ಮನಸ್ಸಿನಲ್ಲಿ ಸ್ವಾರ್ಥ ಎಲ್ಲರಲ್ಲೂ ಇದ್ದೇ ಇರುತ್ತೆ. ನಮ್ಗಂತ ನಾವು ಏನು ಅಂತ ಯಾವ್ದನ್ನ ಮಾಡ್ಕೊಂಡೆ ಯಪ್ಪ, ಏನು ಒಂದು ಒಳ್ಳೇದು ಏನಾರ. ಎಷ್ಟು ನನಗೆ ಭಯ ಆಗ್ಬಿಟ್ಟಿದೆ ಅಂತಂದ್ರೆ, ಈ ಮತ್ತೆ ಚೈನು ಎಲ್ಲೇ ಅನುವಕ್ಕ ಇಷ್ಟು ದಿನ ಹೇಳ್ಬಾರ್ದು. ಇದೊಂದು ಚೈನು ಇದ್ದು ಯಾವುದೇ ಜ್ಯುವೆಲರಿ ಶಾಪಲ್ಲಿ ತೊಗೊಂಡಿದ್ದು, ಏನೋ ಚೆನ್ನಾಗಿ ಕಾಣ್ತೀವಿ, ಹೆಣ್ಮಕ್ಳಿಗೆ ಅಲಂಕಾರ ಪ್ರಿಯರಲ್ವಾ, ಹಾಕೊಂಡಿದ್ದೀನಿ. ಇದೊಂದು ಕೂಡ ಕಮೆಂಟ್ ಹಾಕಿದ್ದಾರೆ, ಭಾಳ ಮನ್ಸಿಗೆ ನೋವಾಯಿತು. ಯಪ್ಪ, ಅಷ್ಟು ನಮ್ಮ ಜೀವನದಲ್ಲಿ ಆ ಥರ ಎಲ್ಲ ನಾವು ಅಂಥವೆಲ್ಲ ನಾವು ವೈಯಕ್ತಿಕ ಜೀವನಕ್ಕೆ ನಾವು ಇಂಪ್ರೂವ್ ಆಗಬೇಕು, ಪ್ರವೃತ್ತಿಯನ್ನು ಹೊಂದ್ಬೇಕಂತಂದ್ಬಿಟ್ಟು ನಾವು ಆಸೆ ಪಟ್ಟವರಲ್ಲ. ನಾವು ಹಂಗೆ ಆಸೆ ಪಟ್ಟಿದ್ರೆ ನಮ್ಮ ತಂದೆ ತಾಯಿ ನೀವು ನೋಡಿರ್ತೀರ ಎಷ್ಟು ಅವಕಾಶಗಳಿದ್ವು. ನನ್ನ ತಂದೆ ತಾಯಿಗೆ ನಾನು ಹೆಂಗಾದ್ರೂ ಇಡ್ಬೋದಾಗಿತ್ತು. ನಾನು ಹೇಳ್ಬೇಕಂದ್ರೆ ನನ್ನ ಜೊತೆಗಿರೋರೆಲ್ಲ ನ್ಯಾಯ, ಧರ್ಮ, ನೀತಿ, ಮರ್ಯಾದೆಯಿಂದ ಬದುಕಬೇಕು, ದುಡ್ಡು ಯಾವತ್ತಾದ್ರೂ ಮಾಡ್ಬೋದು, ಹೆಸರು ಬರಲ್ಲ ಅಂತಂದ್ಬಿಟ್ಟು ಇಷ್ಟೆಲ್ಲ ನನ್ನನ್ನು ನಾನೇ ಮನವರಿಕೆ ಮಾಡ್ಕೊಂಡು ಎಷ್ಟೋ ಸಾರಿ ಒಳ್ಳೆ ಅವಕಾಶಗಳು, ಒಳ್ಳೆ ಥರ ಜನಗಳು ನನಗೆ ದುಡ್ಡು ಕೊಡಕ್ಕೆ ಬಂದರು, ಒಳ್ಳೆ ಕೆಲವೊಂದು ಅವಕಾಶಗಳು ಬಂದರೂ ಕೂಡ ನಾವು ಹಿಂದೆ ಸರ್ದ್ವಿ. ನನ್ನ ಜೊತೆಗಿರೋರ್ಗೆ ಎಲ್ಲರಿಗೂ ನಾನು ಮೋಸ ಮಾಡ್ದಂಗೆನೆ ಒಂಥರ ಅವ್ರೆಲ್ಲರ ಜೀವನ ಚೆನ್ನಾಗಿರ್ತದೆ. ಅಪ್ಪ ಅಮ್ಮ ಅಕ್ಕ ತಂಗಿ ನನ್ನ ಜೊತೆ ಇರೋಂಥ ನನ್ನ ಟೀಮ್ ಇದೆಯಲ್ಲ, ಅವರೆಲ್ಲ ಎಷ್ಟೊಂದು ಚೆನ್ನಾಗಿರ್ತಿದ್ರು. ನನ್ಗೆ ಯಾವತ್ತು ನಮಗೋಸ್ಕರ ನಾವು ಪರ್ಸ್ನಲಿ ಇಂಪ್ರೂವ್ ಆಗ್ಬೇಕಂತ ನಾವು ಮಾಡ್ಕೊಂಡಿಲ್ಲಪ್ಪ. ಯಾಕಷ್ಟು ಕೆಟ್ಟದಾಗಿ ಮಾತಾಡಕತ್ತೀರಿ? ನಾವೇನು ಪರ್ಸ್ನಲಿ ನಾವು ಇಂಪ್ರೂವ್ ಆಗಿಲ್ಲ. ನಿಮ್ಗೆ ಅಷ್ಟು ನನ್ನ ಬಗ್ಗೆ ಅನುಮಾನಾಸ್ಪದವಾಗಿ ಯಾಕಷ್ಟು ನಿಷ್ಕರುಣೆ ಇದ್ದೀರಾ ಅಂತ ಅಂದ್ಬಿಟ್ಟು, ನಿಮಗೆ ಕರುಣೆ ಅನ್ನೋದೇ ಇಲ್ಲ ಅಂತ ಇನ್ನೊಬ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರ ಪರಿಸ್ಥಿತಿ ಏನು? ನಾವೇನೋ ಒಂದು ಮಗಕ್ಕೆ ಬಣ್ಣ ಬಡ್ಕೊಂಡ್ಬಿಟ್ಟು ಇರೋದನ್ನ ಮುಚ್ಕೊಳಕ್ ಆಗಲ್ಲ ನಮಗೆ. ಕೆಲವೊಬ್ರು ಮಾತುಗಳು ಆಡಿದ್ದೀರಾ, ನಿಜವಾಗ್ಲೂ ಹೇಳಿ, ನಾನು ನಿಮಗೆ ಪರ್ಸ್ನಲಿ ನಾನು ತೊಂದರೆ ಕೊಟ್ಟಿದ್ದೀನಾ?
ಪರ್ಸನಲಿ ನಾನು ನಿಮ್ಗೆ ತೊಂದರೆ ಕೊಟ್ಟಿದ್ದೀನಾ? ನೀವ್ ಯಾರು ನನಗೆ ಗೊತ್ತೇ ಇರೋದಿಲ್ಲ, ನೀವ್ ಯಾರಂತಾನೆ ಗೊತ್ತಿರೋದಿಲ್ಲ. ನಿಮ್ಮಿಂದ ನಾನು ಎಷ್ಟು ಕಷ್ಟಗಳನ್ನ ನಾನು ಸ್ಪೇಸ್ ಮಾಡ್ತಾ ಇದ್ದೀನಿ, ಎಷ್ಟು ಅವಮಾನಗಳನ್ನ ನಾನು ಎದುರಿಸ್ತಾ ಇದ್ದೀನಿ.